ನಟ ದಿಲೀಪ್ ರಾಜ್ ಅವರು ಅಕಾಲಿಕವಾಗಿ ನಿಧನರಾಗಿ 6 ದಿನಗಳು ಕಳೆದರೂ ಕೂಡ ಕುಟುಂಬದಲ್ಲಿ ಪತ್ನಿ ಹಾಗೂ ಮಕ್ಕಳ ದುಃಖ ಕಡಿಮೆಯಾಗುತ್ತಿಲ್ಲ. ಇದೀಗ ಮನೆಗೆ ಗಂಡು ದಿಕ್ಕಿಲ್ಲದಂತೆ ಆಗಿದ್ದು, ಪತ್ನಿ ಹಾಗೂ 2 ಹೆಣ್ಣು ಮಕ್ಕಳ ದುಃಖ ಹೇಳತೀರದಾಗಿದೆ. ಇದೀಗ ದಿಲೀಪ್ ರಾಜ್ ನಿಧನದ ನೋವಿನಲ್ಲಿರುವ ಅವರ ಕಿರಿಯ ಮಗಳಾದ ಧೃತಿ ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ. ಹಾಗಾದರೆ ಧೃತಿ ಹೇಳಿದ್ದೇನು ಗೊತ್ತಾ? ದಿಲೀಪ್ ರಾಜ್ ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದ ಶ್ರೀವಿದ್ಯಾ ಅವರು ಪತಿಯನ್ನೇ ಜೀವನ ಎಂದುಕೊಂಡಿದ್ದರು. ಇದೀಗ ಪತಿಯನ್ನು ಕಳೆದುಕೊಂಡು ಪತ್ನಿ ಶ್ರೀವಿದ್ಯಾ ಅವರ ಪರಿಸ್ಥಿತಿ ಹೇಳತೀರದಾಗಿದೆ. ಪತಿ ನಿಧನದ ಬಳಿಕ ಇದೀಗ ಶ್ರೀವಿದ್ಯಾ ಅವರು ಸರಿಯಾಗಿ ಊಟ ಮಾಡದೆ ದಿನನಿತ್ಯ ಪತಿಯ ಫೋಟೋ ಮುಂದೆ ಕುಳಿತುಕೊಂಡು ಕಣ್ಣೀರಿಡುತ್ತಿದ್ದಾರೆ. ಇನ್ನು ತಂದೆಯನ್ನು ಕಳೆದುಕೊಂಡಿರುವ ಮಕ್ಕಳಿಗೂ ಕೂಡ ಅಪ್ಪ ಇಲ್ಲದೆ ದಿಕ್ಕು ತೋಚದಂತಾಗಿದೆ. ಇದೀಗ ತಂದೆಯ ಸಮಾಧಿಗೆ ಪೂಜೆ ಸಲ್ಲಿಸಿರುವ ಮಗಳಾದ ಧೃತಿ ಅಪ್ಪನ ಸಮಾಧಿ ಎದುರೇ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೌದು, ದಿಲೀಪ್ ರಾಜ್ ಅವರಿಗೆ ತಮ್ಮ ಕಿರಿಯ ಮಗಳನ್ನು ನಟಿಯಾಗಿ ಮಾಡಬೇಕು ಎನ್ನುವ ದೊಡ್ಡ ಆಸೆ ಇತ್ತಂತೆ. ಆದರೆ ಆ ಆಸೆ ಈಡೇರುವ ಮೊದಲೇ ಮತ್ತೊಂದು ಭಾರತ ಲೋಕಕ್ಕೆ ಹೊರಟು ಹೋಗಿದ್ದಾರೆ. ಇದೀಗ ಅಪ್ಪನ ಆಸೆಯನ್ನು ಈಡೇರಿಸಲು ಮುಂದಾಗಿದ್ದಾರೆ ಮಗಳಾದ ಧೃತಿ. ನಾನು ನಿನ್ನ ಆಸೆಯಂತೆ ದೊಡ್ಡ ನಟಿಯಾಗಿ ಬೆಳೆಯುತ್ತೇನೆ. ನನ್ನ ಹೆಸರಿನ ಜೊತೆ ನಿನ್ನ ಹೆಸರನ್ನು ಕೂಡ ಜೊತೆಯಾಗಿ ತೆಗೆದುಕೊಂಡು ಹೋಗುತ್ತೇನೆ ಅಪ್ಪ ಎಂದಿದ್ದಾರೆ ಧೃತಿ. ಧೃತಿ ಅವರು ಸಿನಿಮಾಗೆ ಬರಬೇಕಾ ಬೇಡವಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.